ನಮಸ್ಕಾರ ವೀಕ್ಷಕರೇ, ಪ್ರಮುಖ ಸುದ್ದಿಗೆ ಸ್ವಾಗತ. ಬನಹಟ್ಟಿಯಲ್ಲಿಯೇ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹಿಸಿ ನಾಳೆ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ. ಪ್ರಜಾಸೌಧ ನಿರ್ಮಾಣವಾಗುವವರೆಗೆ ಹೋರಾಟವನ್ನ ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಹೋರಾಟ ಸಮಿತಿ ಸ್ಪಷ್ಟಪಡಿಸಿದೆ. ಅಲ್ಲದೆ ಸರ್ಕಾರ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬಹಿಷ್ಕಾರದಂತಹ ತೀವ್ರ ಹೋರಾಟಕ್ಕೂ ಎಚ್ಚರಿಕೆ ನೀಡಲಾಗಿದೆ. ರಬಕವಿ ಬನಹಟ್ಟಿ ಪ್ರದೇಶದಲ್ಲಿ ಈಗಾಗಲೇ ಸರ್ವೆ ನಂಬರ್ 80ರಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸರ್ಕಾರ ಆದೇಶ ನೀಡಿದ್ದರೂ ಅದನ್ನ ಬೇರೆಡೆಗೆ ಸ್ಥಳಾಂತರಿಸಲು ನಡೆಯುತ್ತಿರುವ ಕ್ರಮವನ್ನು ವಿರೋಧಿಸಿ ಈ ಹೋರಾಟ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 8ರಂದು ಬನಹಟ್ಟಿಯಲ್ಲಿ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಶಂಕರ ಸೋರಂಗಾವಿ ತಿಳಿಸಿದ್ದಾರೆ. ಶನಿವಾರ ಬೆಳಗ್ಗೆ 9 ಗಂಟೆಗೆ ಕಾಡಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿ ಆರಂಭವಾಗಲಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದ ಬಳಿಕ ಚೆನ್ನಮ್ಮ ವೃತ್ತದಲ್ಲಿ ಸರದಿ ಉಪವಾಸ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಗುತ್ತದೆ. ಪ್ರಜಾಸೌಧ ನಿರ್ಮಾಣಕ್ಕೆ ಸರ್ಕಾರ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವವರೆಗೆ ಈ ಹೋರಾಟ ಮುಂದುವರೆಯಲಿದೆ ಎಂದು ಸಮಿತಿ ತಿಳಿಸಿದೆ. ನಾಳೆಯ ಬಂದ್ಗೆ ಅಂಗಡಿ ಮುಂಗಟ್ಟುಗಳು, ನೇಕಾರಿಕೆ ಕೈಗಾರಿಕೆಗಳು, ಬ್ಯಾಂಕುಗಳು, ಸಾರ್ವಜನಿಕ ಸಾರಿಗೆ, ಶಾಲಾ ವಾಹನಗಳು, ಸಂತೆ ಸೇರಿದಂತೆ ಬಹುತೇಕ ಎಲ್ಲ ವಾಣಿಜ್ಯ ಹಾಗೂ ಸಾರ್ವಜನಿಕ ಚಟುವಟಿಕೆಗಳ ಬೆಂಬಲ ಸೂಚಿಸಲಿವೆ. ಆದರೆ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ವಾಹನಗಳಂತಹ ತುರ್ತು ಸೇವೆಗಳಿಗೆ ಯಾವುದೇ ತೊಂದರೆ ಆಗದಂತೆ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಹೋರಾಟ ಸಮಿತಿ ಸ್ಪಷ್ಟಪಡಿಸಿದೆ. ಇದೇ ವೇಳೆ ಸರ್ಕಾರ ತಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಹಂತದ ಚುನಾವಣೆಗಳನ್ನು ಬಹಿಷ್ಕರಿಸುವ ಕುರಿತು ಚಿಂತನೆ ನಡೆಸುವುದಾಗಿ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ. ಈ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಭೀಮಶಿ ಮಗದುಂ, ಸಿದ್ದನಗೌಡ ಪಾಟೀಲ, ಶ್ರೀಶೈಲ ದಬಾಡಿ, ಡಾಕ್ಟರ್ ಅಖ್ತರ್ ತಾಂಬೋಳಿ, ಅಲ್ಲಣ್ಣ ಕಕಮರಿ, ಬುಡಾನ್ ಸಾಬ ಜಮಾದಾರ, ಸುರೇಶ್ ಕೋಲಾರ, ರಾಜು ಭದ್ರನ್ನವರ, ಬದ್ರಿನಾರಾಯಣ ಭಟ್ಟಡ, ಮಲ್ಲಿಕಾರ್ಜುನ ನರ, ಸುರೇಶ ಚಿಂದಗ, ಮಹಾದೇವ ಮೊಪ್ಪಗಾರ, ಮೋಹನ ಪತ್ತಾರ, ಸಿದ್ದರಾಮ ಸವದತ್ತಿ, ರಾಮಣ್ಣ, ಹರ್ಷವರ್ಧನ ಪಟವರ್ಧನ, ಲಿಂಗದ, ಬಿಡಿ ಭದ್ರನ್ನವರ, ಈಶ್ವರ ಪಟಗುಂಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು. 16 ವಾರ್ಡ್ಗಳು ಏನು ಬರ್ತಾವಲ್ಲ, ದುರ್ದೈವ ಅಂತಂದ್ರೆ 16 ವಾರ್ಡ 49,000 ವೋಟರ್ಸ್ ಅದಾರ. ನಮ್ಮಲ್ಲೇ ನ್ಯಾಯಾಲಯ ಐತಿ, ನಮ್ಮಲ್ಲೇ SBI ಐತಿ, ನಮ್ಮಲ್ಲೇ ಪೊಲೀಸ್ ಇಲಾಖೆ PSI ಠಾಣೆ ಐತಿ, CPI ಠಾಣೆ ಐತಿ, ನಮ್ಮಲ್ಲೇ ಖಜಾನೆ ಐತಿ, ದೊಡ್ಡದಾದಂತ KHDC ಐತಿ, ಪಕ್ಕಕ್ಕೆ ದೊಡ್ಡದಾದಂತ ಡಿಪೋಡಿ ಐತಿ. ಇಟ್ಟೆಲ್ಲ ಇತ್ತು. ದಯವಿಟ್ಟು ಮಲ್ಕೊಳ್ಳೋದು ಬ್ಯಾಡ್ರಿ, ಎಲ್ಲರೂ ಪ್ರಜಾಸೌಧ ತರುಣು. ಎಲ್ರಿಗೂ ಧನ್ಯವಾದ. ಇದು ಬನಹಟ್ಟಿಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಆಗ್ರಹಿಸಿ ನಡೆಯಲಿರುವ ಬಂದ್ ಹಾಗೂ ಹೋರಾಟಕ್ಕೆ ಸಂಬಂಧಿಸಿದ ಪ್ರಮುಖ ಸುದ್ದಿಯಾಗಿದೆ. ಇದೇ ರೀತಿಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಧನ್ಯವಾದಗಳು.